ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮಿನಿ ವ್ಲಾಗ್. ನಾನೊಂದು ಎಮರ್ಜೆನ್ಸಿ ವಿಸಿಟ್ ಅಂತ ಊರಿಗೆ ಬಂದಿದ್ದೆ. ಮಲ್ಟಿ ಟಾಸ್ಕಿಂಗ್ ಮಾಡಬೇಕಲ್ಲ ಮಾಡ್ತಿದ್ದೆ. ನಾನು ಯಾವಾಗ ಬಂದು ಅಷ್ಟೇ ಪರ್ಸ್ನಲಿ ನಮ್ಮ ಮನೆಯವ್ರಿಗೆ ಟೈಮೇ ಕೊಡೋದಕ್ಕಾಗಲ್ಲ, ಯಾಕೆಂದರೆ ನನ್ನ ಕೆಲಸನೇ ಮುಖ್ಯ ಆಗಿಬಿಡುತ್ತೆ. ಅವರು ಕೂಡ ಏನು ಕೇಳೋದಿಲ್ಲ, ಇರಲಿ ಬಿಡೋಳು ವರ್ಕರ್ ಮುಗಿಸ್ಕೊಬಿಡಲಿ ಅಂತ ಅಂದ್ಬಿಟ್ಟು ಅಷ್ಟು ಸಪೋರ್ಟ್ ಮಾಡ್ತಾರೆ. ನನ್ನ ಪರ್ಪಸ್ ಫುಲ್ಫಿಲ್ ಆಗಬೇಕು ಅಂದರೆ ಫಸ್ಟ್ ರೆಡಿ ಆಗಿಬಿಡ್ತೀನಿ ವೀಡಿಯೋಗೋಸ್ಕರ. ಅದಾದಮೇಲೆ ಅಲ್ಲೇ ಸ್ವಲ್ಪ ಟೈಮ್ ಸಿಕ್ತು ಅಂತ ಅಂದ್ಬಿಟ್ರೆ ನನ್ನ ಪರ್ಸ್ನಲ್ ಕೆಲಸಗಳು ಮಾಡ್ಕೊಳ್ತೀನಿ. ಅಂದರೆ ಈಗ ರೆಡಿ ಆಗಿಬಿಟ್ಟು ಕೂತ್ಕೊಂಡು ಬಟ್ಟೆ ತೊಳಿತಿದ್ದೀನೆಲ್ಲ ಇದೆ. ಎಷ್ಟೋ ಜನ ಅನ್ಕೋತಾರೆ ನಾನು ವೀಡಿಯೋ ಇಲ್ಲಿಂದ ಬಿಡೋದ್ರಿಂದ ಇಲ್ಲೇ ಇದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ಯಾರಿಗೂ ಗೊತ್ತಿಲ್ಲ 3 ದಿನ ಬಾಳು ಬಂದ್ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಮೇಡಮ್ ನೀವು ಅಲ್ಲಿಗೆ ಹೋಗ್ಬಿಟ್ರಾ, ನನ್ನ ಕೆಲಸ ಆಗಲಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡೋದಕ್ಕಾಗಲ್ಲ. ನನ್ನ ತಂಗಿಯಿಂದ ನನ್ನ ಜೊತೆಲಿದ್ದರೆ ಯಾವುದೇ ವೀಡಿಯೋಕ್ಕೋ ಅವ್ಳನ್ನ ಹೇಳ್ಕೊಳ್ತೀನಿ, ಹಾಗೆ ಹೇಳ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿಂದ ಶೂಟ್ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಫ್ರೂಟ್ಸ್ ಜ್ಯೂಸ್ ತಿಂದ್ಕೊಂಡು ಬೇರೆ ಕಡೆ ಹೋಗಬೇಕಿತ್ತು. ಇಲ್ಲಿ ಪಿಕಪ್ ಮಾಡೋದಕ್ಕೆ ಯಾರೂ ಇಲ್ಲ, ಯಾಕಂದರೆ ತಮ್ಮ ಊರಲ್ಲಿ ಇದ್ದ ಅಂತ ಅಂದ್ಬಿಟ್ಟು ಆಟೋ ತೊಗೊಂಡು ಶೂಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಎಡಿಟ್ ಮಾಡುವಾಗ ಅದು ವಾಯ್ಸ್ ಕೊಡ್ತಿರ್ತೀವಲ್ಲ, ಆಗ ಅದ್ರ ಕಷ್ಟ ಗೊತ್ತಾಗುತ್ತೆ. ಯಾಕೆಂದರೆ ಇದೆಲ್ಲ ಒಂದು ಟೈಮ್ ಸೆನ್ಸು. ಆ ಟೈಮಿಗೆ ನಾವು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಆ ವೀಡಿಯೋಗೆ ಇರೋ ಬೆಲೆನೇ ಇರೋದಿಲ್ಲ, ಅದು ಹೋಯ್ತು ಸಂಪೂರ್ಣ ಅಂತ. ನನ್ನ ತಮ್ಮ ನಂಗೆ ಶೂಟ್ಗೆ ಹೆಲ್ಪ್ ಮಾಡೋಕ್ಕೆ ಜೊತೆಲೇ ಇದೆ. ಮಮ್ಮಿ ಫೋನ್ ಮಾಡ್ಬಿಟ್ಟು ಸೀದಾ ಇಲ್ಲಿ ಬಾ, ಇನ್ನು ಮಾರನೇ ಬೆಳಗ್ಗೆ ಹೋಗ್ತಿಲ್ಲ, ಇಲ್ಲಿ ಒಂದು ರಾತ್ರಿ ಉಳ್ಕೊಂಡು ಹೋಗೋ ಅಂತ ಕರೆದ್ರು. ಸರಿಯಿಂದ ಓದೇ ಮೊಬೈಲ್ ಚಾರ್ಜರ್ ಕೂಡ ತೊಗೊಂಡೋಗಿರಲಿಲ್ಲ. ಅಲ್ಲಿ ಅಜ್ಜಿ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಅವಳಿಗೆ 500 ನಂಗೆ 500 ಕೊಡ್ತಿತ್ತು. ನಾವು ಬಾಯ್ ಬಿಟ್ಕೊಂಡು ಇಸ್ಕೊಡ್ತಿದ್ವಿ. ಒಂದೊಂದ್ಸತಿ ಎಷ್ಟೇ ದುಡ್ದು ನಾವೇ ಕೊಡಬೇಕು, ಬಟ್ ಅವ್ರು ಕೊಡ್ತೀನಿ ಅಂತ ಅಂದ ತಕ್ಷಣ ಒಳ್ಳೆ ಚಂಗ್ಲು ಬಿದ್ದವ್ರನ್ನ ಕಿತ್ಕೊಳ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು ಖುಷಿ ಆಗುತ್ತೆ. ಯಾವತ್ತಷ್ಟು ದೊಡ್ಡವರೇ, ನಮ್ಮಿಂದ ಅವರಲ್ಲ, ಅವರಿಂದ ನಾವು. ಇನ್ನು ನಮ್ಮ ಅಮ್ಮನ ಕೊಡ್ತು ಯಾರು ಋಣನೂ ಇಟ್ಕೊಳ್ಳೋದಿಲ್ಲ, ಯಾಕೆಂದರೆ ಅವ್ರು ಕೊಟ್ಟಿದ್ದ 10ರಷ್ಟು ನಾವು ವಾಪಸ್ ಮಾಡಿರ್ತೀನಿ. ಬಟ್ ಅದು ಮನಸ್ಸಿರಬೇಕು, ನನ್ನ ಮಕ್ಕಳು ಅಂತ ಅಂದ್ಬಿಟ್ಟು. ಎಷ್ಟೋ ಜನಕ್ಕೆ ಕೊಡೋದಕ್ಕೆ ಇದೆ, ಬಟ್ ಕೊಡೋದಿಲ್ಲ. ನನ್ನ ಮಕ್ಕಳು ಅಂತ ನೆನೆಸ್ಕೊಂಡು ಆ ಟೈಮಿಗೆ 100 ರೂಪಾಯಿ ಕೊಡಿ, ಯಾಕೆಂದರೆ ಕಾಲಾಂತರ ಇದೆಲ್ಲ ದೂರ ಆಗ್ತಾ ಹೋಗುತ್ತೆ. ನೀವು ನೆನಪಿರ್ಬೇಕಲ್ವ. ಇನ್ನು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜರ್ ತರದಲ್ಲೇ ಒಂದು ಎಮರ್ಜೆನ್ಸಿ ವೀಡಿಯೋನ ನಾನು ಎಡಿಟ್ ಮಾಡಬೇಕಿತ್ತು. ಯಾಕೆಂದರೆ ನಾಳೆ ಎಲ್ಲ ಬರೀ ಹೊರಡೋದೇ ಆಗುತ್ತೆ, ಆ ವೀಡಿಯೋ ಕೂಡ ಎಡಿಟ್ ಮಾಡೋದಕ್ಕಾಗಲ್ಲ ನಾಯ್ಸ್ ಇದ್ದರೆ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಚಾರ್ಜ್ ಖಾಲಿ ಆಗೋರ್ಗೂ ಮಾಡಿದೆ. ಇನ್ನು ಎಡಿಟ್ ಮಾಡುವಾಗ ಒಂದು ಸ್ವಲ್ಪ ಕಾಫಿ ಟೀ ಈ ಥರ ಎಲ್ಲ ಇರಬೇಕು. ನಮ್ಮಮ್ಮ ಅಂತೂ ಬಡ್ಡೆಗೆ ತಂದು ಕೊಡುತ್ತೆ. ಇನ್ನು ತಿನ್ಕೊಂಡು ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಬಿಟ್ಟೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಟಾಟಾ. ಅವ್ರಿಗೆ ಸ್ಟಾರ್ಟ್ ಆಗಿದೆಯಾ? ಎತ್ತಕ್ಕೆ ಆಯ್ತಿಲ್ಲ. ನಂಗೆ 100 ರೂಪಾಯಿ ಕಮ್ಮಿ ಬರೋದು, ಅವಳಿಗೆ ಹೆಚ್ಚಾಗಿ ಬರೋದು. ನಾನು ದೊಡ್ಡವಳು, ನಂಗೆ ಹೆಚ್ಚಾಗಿ ಕಮ್ಮಿ ಆದ್ರೆ ನಡೀತದೆ.